ನಮಗೆ ಒಂದು ಅದೃಷ್ಟ ಏನಂದರೆ ವಿಪರೀತ ಕಡಿಮೆ ಖರ್ಚು ಮಾಡಿ ಕಡಿಮೆ ದುಡ್ಡು ಕೊಟ್ಕೊಂಡು ಹೆಚ್ಚು ಶ್ರಮವನ್ನು ವಹಿಸಿ ಕೆಲಸ ತಗೊತಕ್ಕಂಥ ಪೀರಿಯಡ್ನಲ್ಲೂ ನಾವಿರಲಿಲ್ಲ. ನಾನು ಹೇಳ್ತಿರೋದು 70ರ ಹಿಂದೆ. ಅವಾಗ ವರ್ಷಕ್ಕೆ 2-3 ಪಿಕ್ಚರು ಮದ್ರಾಸ್ನಲ್ಲಿ ಶೂಟಿಂಗ್ ಆಗೋದು, ಎಲ್ಲರೂ ಚಿತ್ರಾನ್ನ ಒಡೆ ಇದ್ರೆ ಸಾಕಾಗಿತ್ತು, ಅಷ್ಟು ತಿನ್ಕೊಂಡು ಕಾಲ ಕಳೀತಿದ್ರು. ಪಿಕ್ಚರ್ಗೂ ಕಡಿಮೆ, ದುಡ್ಡು ಕೊಡ್ತಿದ್ದು ಕಡಿಮೆ, ಆ ದುಡ್ಡಿಗೂ ಬೆಲೆ ಇತ್ತಂಗೆ. ನಾವು ಎಂಟ್ರಿ ಆಗೋದಕ್ಕೆ ಸ್ವಲ್ಪ ಇಂಪ್ರೂವ್ ಆಗೋಗಿತ್ತು. ನಾವು ಸಾವಿರಾರು ಗಟ್ಟಲೆ ನೋಡುವಂಥ ಪರಿಸ್ಥಿತಿ. ಚಕ್ರವ್ಯೂಹ ನಾನು ಮಾಡಿದ್ದು 1980ರಲ್ಲಿ. ನೀವು ಹೇಳಿದಾಗ ಅವತ್ತಿನ ಕತೆ ಬರೀತಿದ್ದೇನೆ ಬಹುತೇಕ ಎಲ್ಲ ವರ್ಗದವರು ಕೂತ್ಕೊಂಡು ನೋಡೋ ರೀತಿಯಲ್ಲಿ. ಅಂದರೆ ಮಕ್ಕಳಿರ್ಬೋದು, ವಯಸ್ಸಾದವ್ರು ಇರ್ಬೋದು, ಮಧ್ಯಮವರ್ಗರು, ಆಮೇಲೆ ವಿದ್ಯಾವಂತರು ಇರ್ಬೋದು, ಅಥವಾ ಊರಿನವ್ರು ಇರ್ಬೋದು, ಎಲ್ಲರಿಗೂ ಮನಸ್ಸಿಗೆ ಸುಲಭನಾಗಿ ತಿಳಿಯುವಂಥದ್ದು. ಆಮೇಲೆ ಮೊರಾಲಿಟಿ ಇರ್ತಿತ್ತು, ಅದರೊಳಗೆ ಏನೋ ಒಂದು ನೀತಿಕತೆ ಇರ್ತಿತ್ತು. ಹಾಗಾಗಿ ಒಬ್ಬ ಆದರ್ಶ ವ್ಯಕ್ತಿ, ಅವನಿಗೆ ಹೆಂಡತಿ, ಅಲ್ಲಿ ಮನೇಲಿ ಇಕ್ಕಟ್ಟು ಬರುತ್ತೆ, ಮಾಮೂಲಿ ಎಲ್ಲರ ಮನೆಗೂ ಬರುವಂಥ ಇಕ್ಕಟ್ಟು, ಅದ್ರ ಜೊತೆ ಒಬ್ಬ ಖಳನಾಯಕರು ಅಂದರೆ ಕಿಡಿಗೇಡಿಗಳು ಬರ್ತಕ್ಕಂಥದ್ದು, ಊರಲ್ಲಿ ಇರ್ತಾರಲ್ಲ ಹಳ್ಳಿ ಕಥೆಗಳು ಇಂಥವೆಲ್ಲ. ಹಾಗಾಗಿ ನೀವು ಹೇಳಿದಾಗೆ 10-15-20 ಕ್ಯಾರೆಕ್ಟರ್ಗಳು ತುಂಬ ಪ್ರಮುಖವಾಗಿರೋದು. ಒಬ್ಬ ಯಾರೋ ಪೂಜಾರಿ ಬೇಕಾಗಿರೋದಲ್ಲಿ, ಇನ್ನೊಬ್ಬ ಯಾರೋ ಕೆಲಸ ಮಾಡೋದು ಶಾನ್ ಭೋಗ್ರು ಬೇಕಾಗಿರೋದು ಅಂತ ಇಟ್ಕೊಳ್ಳಿ, ಇನ್ನೊಬ್ರು ಯಾರೋ ಪಟೇಲ್ರು ಯಾರೋ ಬೇಕಾಗೋದು, ಗೌಡ ಬೇಕು. ಅಂಥ ಟೈಮ್ನಲ್ಲಿ ಹೀರೋಯಿನ್ ಬಿಟ್ಟು ಮಿಕ್ಕನಾದಂಥ ಜಾಗಗಳಿಗೆಲ್ಲ ನಮ್ಮನ್ನು ಭರ್ತಿ ಮಾಡ್ಕೊಳ್ಳೋರು ಸಪೋರ್ಟಿಂಗ್. ನೀವು ಹೇಳ್ದಂಗೆ 5-6 ಜನಗಳು ಅಂಥ ದೊಡ್ಡ ದಿಗ್ಗಜ ನಟರುಗಳು ಒಟ್ಟಿಗೆ ಸೇರ್ಕೊಂಡು ಮಾಡ್ತಿದ್ರು. ಅವತ್ತು ನನಗೆ ಇವತ್ತು ನೆನೆಸ್ಕೊಂಡ್ರೆ ದುಃಖ ಆಗುತ್ತೆ. ತುಂಬ ಒಳ್ಳೆ ದಿನಗಳನ್ನ ಕಳ್ಕೊಂಡು. ಅಂತಂದರೆ ನಾವೆಲ್ಲ ಶೂಟಿಂಗ್ ಒಟ್ಟಿಗೆ ಹೋಗ್ತಿದ್ದೋ ಕಾರ್ಗಳಲ್ಲಿ. ಹತ್ತತ್ರ ಇದ್ದರೆ ಎಲ್ಲ ಒಂದು ಕಾರಲ್ಲಿ ಕೂತ್ಕೊಂಡು ಮಾತಾಡ್ಕೊಂಡು, ಆಮೇಲೆ ಕೆಲವು ಈ ಚಟ್ಗಳು ಬಂದುಬಿಟ್ಟಿರ್ತಾವೆ ಅಂಥ ಟೈಮ್ನಲ್ಲಿ, ಸ್ಮೋಕಿಂಗು ಅದು ಇದು, ಅದನ್ನೆಲ್ಲ ಒಟ್ಟಿಗೆ ಸ್ನೇಹ ಹಂಚ್ಕೊಂಡು ಮಾಡ್ಕೊಂಡು ಹೋಗಿ ಶೂಟಿಂಗ್ ಹೋದರೆ ಅಲ್ಲಿ ಹಬ್ಬದ ವಾತಾವರಣ. ನಮಗೆ ಊರಿಂದ ಪಿಕ್ನಿಕ್ಕಿಗೆ ಬಂದಿವೇನೋ ಅಂತ ಯಾವುದಾದ್ರು ಹಳ್ಳಿಗಳಿಗೆ ಹೋದರೆ ಆ ಮರದಡೆನೂ ಎಲ್ಲ ಚೇರ್ ಹಾಕ್ಬಿಟ್ಟು ಕುಂಡ್ಬಿಡಿಸ್ಬಿಡೋರು, ತಿಂಡಿ ಏನು ಕೇಳ್ತಾರೋ ಅದೆಲ್ಲ ಕೊಡ್ತಾ ಇರೋರು, ಶಾರ್ಟ್ ಯಾರ್ಯಾರ್ದಿದೆಯೋ ಕರೆಯೋರು, ಇಲ್ಲಿ ನಾವು ಹರಟೆ ಹೊಡ್ಕೊಂಡು. ಹೀರೋಯಿನ್ ಒಂದು ಸ್ವಲ್ಪ ಅವಾಗ ಏನಿತ್ತು, ಹೀರೋಯಿನ್ ಒಂದು ಸಪ್ರೇಟ್ ಕೂತ್ಕೊಂಡ್ಬಿಡೋರು, ಅವ್ರದ್ದೇನೋ ಮುಜುಗರ, ನಮಗೂ ಬೇಕಿರ್ತಿರಲಿಲ್ಲ. ನಮ್ಮ ಹರಟೆ ನಾವು ಹೊಡ್ಕೊಂಡು ತಾಲೂಕು ಆನಂದವಾದ ದಿನಗಳನ್ನು ಕಂಡು, ಕಡಿಮೆ ದುಡ್ಡಾದರೂ ಕೂಡ ನೆಮ್ಮದಿಯನ್ನು ಜಾಸ್ತಿ ಕಂಡು. ಆಮೇಲೆ ಕ್ವಾಲಿಟಿ ಪಿಕ್ಚರ್ ಅಂತೀವಲ್ಲ, ಎಲ್ಲ ನೋಡಿದವರೆಲ್ಲರೂ ಕೂಡ ವಿಲನ್ ರೋಲ್ ಮಾಡಿದ್ರೂ ಕೂಡ ಅವನು ಮೆಚ್ಚೋ ಥರದಲ್ಲಿ ಪಾತ್ರ ಮಾಡಿಸ್ತಿದ್ರು. ಭಾಷೆ ಅಶ್ಲೀಲ ಇರ್ತಿರಲಿಲ್ಲ. ಆಮೇಲೆ ಬಿಲೋ ದಿ ಬೆಲ್ಟ್ ಅಂತೀವಲ್ಲ, ಅಸಹ್ಯವಾದ ಮಾತು ಅವು ಯಾವುವೂ ಇರ್ತಿರಲಿಲ್ಲ, ಸೂಕ್ಷ್ಮವಾಗಿರೋದು. ಅದಕ್ಕೆ ತಕ್ಕಂತೆ ನಾವು ಪಾತ್ರ ಮಾಡ್ತಿದ್ದು. ನನ್ನ ಗುಣಕ್ಕೆ ಬಹುತೇಕ ಯಾರೂ ಕೂಡ ದೂರ ಇದ್ದರು ಅಂತ ನನಗನ್ಸೋದಿಲ್ಲ. ರಾಜ್ಕುಮಾರ್ ಜೊತೆ ಪಾತ್ರ ಮಾಡಿದೆ, ವಿಷ್ಣುವರ್ಧನ್, ಅಂಬರೀಷ್, ಅನಂತ್ ನಾಗ್, ದೇವರಾಜ್, ಪ್ರಭಾಕರ್. ಬಹುತೇಕ ಇತ್ತೀಚಿನ ದಿನಗಳಲ್ಲಿ ಯಾರನ್ನ ಒಂದು 2-3 ಬಿಟ್ಟರೆ ಈಗಲೂ ಮಾಡ್ತಾಯಿದ್ದೀನಿ. ಸುದೀಪ್ ಜೊತೆ ಮಾಡಿದ್ದೀನಿ, ನಮ್ಮ ಯಶ್ ಜೊತೆ ಮಾಡಿದ್ದೆ, ಎಲ್ಲ ಮಾಡಿದ್ದೀನಿ. ಆವಾಗ 10-20 ಪಿಕ್ಚರ್ ಒಬ್ಬೊಬ್ಬರ ಜೊತೆ ಮಾಡಿದ್ದೀವಿ. ಹಾಗಾಗಿ ರಾಜ್ಕುಮಾರ್ ಜೊತೆ ಮಾಡ್ತಕ್ಕಂಥ ಸ್ಕೂಲೇ ಬೇರೆ, ಅವರ ನಡವಳಿಕೆ ಬೇರೆ, ಅವರಿಂದ ಕಲಿತ ಅಭಿನಯನೇ ಬೇರೆ. ಅವರ ಅಭಿನಯಕ್ಕಿಂತ ಹೆಚ್ಚು ಗುಣಗಳನ್ನು ಕಲಿತು ನಡವಳಿಕೆ ಹೆಂಗಿರಬೇಕು ಒಬ್ಬ ಮನುಷ್ಯ. ದೊಡ್ಡ ಮನುಷ್ಯ ಆಗ್ತಾ ಒಬ್ಬ ವ್ಯಕ್ತಿಗೆ ಅಹಂಕಾರ ಅನ್ನೋದೊಂದು ಬಂದುಬಿಟ್ರೆ ಅವನತಿಗೆ ಕಾರಣ. ಆಮೇಲೆ ಸೌಜನ್ಯ ಸಜ್ಜನಿಕೆ ಇಲ್ಲದೆ, ಬಾಯಿ ಹಿಡ್ತಾ ಇಲ್ಲದೆ ಇದ್ದರೆ, ದೃಷ್ಟಿ ಬೇರೆ ಥರ ಇದ್ದರೆ ತಪ್ಪಾಗಿದೆ. ಅದಕ್ಕೆ ರಾಜ್ಕುಮಾರ್ ನಮ್ಗೆ ಅದು ಭಾಳ ಅನುಕೂಲ. ವಿಷ್ಣುವರ್ಧನ್ ಡಿಸಿಪ್ಲಿನ್ಡ್ ಲೈಫು, ಅಭಿನಯಕ್ಕೆ ಗಮನ ಕೊಡ್ತಿದ್ದು, ಅಟ್ಮಾಸ್ಫಿಯರ್. ಅಂಬರೀಷ್ ಇನ್ನೊಂದು ಥರದ್ದು ಒಡ್ಡತನದ ಇಟ್ಟು ಪಾತ್ರ ಹೆಂಗಾನ ಮಾಡ್ಕೊಂಡ್ರೆ ಬರೋ ಸ್ಪೀಡ್ ಆಡೋಣ, ಇದನ್ನ ಆಡೋಣ, ಕಾಲ ಕಳೆಯೋಣ ಅಂದರೆ ಜಾಲಿ ಲೈಫ್ ಅಂತೀವಲ್ಲ, ಅದು ಶಂಕರ್ ನಾಗು. ಅನಂತ್ ನಾಗು ಆ್ಯಕ್ಟಿಂಗ್ ಮಾಡ್ಬೇಕಾದ್ರೆ ಭಯ ಆಗೋದು. ತುಂಬ ಒಳ್ಳೆ ನಟ ರಾಜ್ಕುಮಾರ್ ಥರನೇ. ನಾವು ಆ್ಯಕ್ಟ್ ಮಾಡ್ಬೇಕಾದ್ರೆ ನಾವು ಸ್ವಲ್ಪ ತಿಳುಕಬೇಕಾಗೋದು. ಈಗ ನೀವು ಹೇಳ್ದಂಗೆ ಯಾರ ಜೊತೆ ನನಗೆ ಎಲ್ಲರೂ ಅವ್ರ ಕಾರ್ಗಳಲ್ಲೂ ಹೋಗ್ತಿದ್ದೆ, ಅವ್ರ ಕಾರಲ್ಲಿ ಬರ್ತಿದ್ದೆ, ಅವ್ರ ಮನೆಗೂ ಹೋಗ್ತಿದ್ದೆ, ತಿಂಡಿ ತಿಂತಿದ್ದು. ಅದರ ದ್ವೇಷ ಅನ್ನೋ ಪ್ರಶ್ನೆನೇ ಇರ್ತಿರಲಿಲ್ಲ. ಇದಿಲ್ಲ, ಅವರ ಆಯ್ಕೆಗಳು ಹೆಂಗಿರೋದು ಅಂದರೆ, ಕತೆಗಳು ಬರೆದ್ಬಿಟ್ಟಿರೋರು ಯಾರ್ಯಾರೋ ಕೂತ್ಕೊಂಡು, ರಾಜ್ಕುಮಾರು ಅವ್ರ ಮನೆಯವರೆಲ್ಲ ಕೂತ್ಕೊಂಡು ತೀರ್ಮಾನ ಮಾಡೋವಾಗ ಪ್ರೊಡ್ಯೂಸರ್ಸ್ ಅವರೆಲ್ಲ ಕೂತ್ಕೊಳ್ಬೇಕಾದ್ರೆ 4-5 ಹೆಸರನ್ನು ತೊಗೊಳ್ಳೋರು. ಈ ಪಾತ್ರಕ್ಕೆ ಇವ್ರನ್ನ ಹಾಕಿದ್ರೆ ಹೇಗೆ ಅಂತ ಅವ ನಡೀತಿದ್ದಿದ್ದು ಕತೆ. ಆಗ ನಾವು ಕಾಮನ್ ಹೆಸರು ಬಂದುಬಿಡ್ತಿದ್ದೋ. ಯಾವುದಾನ ಒಂದಕ್ಕೆ ಸೆಂಟ್ರ್ ಶೂಟ್ ಹಾಕ್ತಾರೆ, ಈ ರೋಲ್ಗಲ್ದಿದ್ರೆ ಈ ರೋಲ್ಗೆ ಬಟ್ ಯಾವುದಕ್ಕೆ ಹಾಕಿದ್ರೆ ಒಳ್ಳೇದು ಅಂತ ಅಣ್ಣವರು ಸಜೆಸ್ಟ್ ಮಾಡೋರಂತೆ ಅವ್ರ ಚಿತ್ರಗಳಲ್ಲೆಲ್ಲ. ಇಲ್ಲ ರೀ, ಇದಕ್ಕಿದ್ರೆ ಇವ್ರನ್ನ ಹಾಕಿದ್ರೆ ಅದೊಂಥರ ತೂಕ ಬರುತ್ತೆ, ಮಾತು ಚೆನ್ನಾಗಿದೆ, ಚಂದ್ರು ಅವ್ರ ಮಾತುಗಳು ತುಂಬ ಚೆನ್ನಾಗಿದೆ, ಅವರ ಡಿಕ್ಷನ್ನು ಇದೆಲ್ಲ ಚೆನ್ನಾಗಿ, ಆ ಥರದ್ದೇನೋ ಅಂದ್ಕೊಂಡು ಹೇಳೋರಂತೆ. ನಾವು ಭಾಳ ಕಷ್ಟಪಡ್ತಿರ್ಲಿಲ್ಲ ಆ್ಯಕ್ಟಿಂಗ್ನ. ಈಗೆಲ್ಲ ಹೇಳ್ತೀವಿ ಎಷ್ಟು ಚೆನ್ನಾಗಿ ಮಾಡಿದ್ರೆ ಹಾಗೆ ಚಂದವೋ ಪಂದವೋ ಹೋಗಿವೋ. ಬಟ್ ಒಂದೇನಿತ್ತು, ರಾಜ್ಕುಮಾರ್ ಜೊತೆ ಮಾಡಬೇಕಾದ್ರೆ ರಾಜ್ಕುಮಾರ್ ಅವರ ಚಪ್ಪಾಳೆ ಹೊಡೆಸ್ಕೊಳಕ್ಕೆ ನಾವು ಕೈಲಿ ಆಗದೇ ಇದ್ದರೂ ಕೂಡ ಅವರು ಸರಿಸಮವಾಗಿ ನಮ್ಮನ್ನು ನೋಡೋ ಥರ ಪಾತ್ರ ಮಾಡಬೇಕು ಅಂತ ತಯಾರಿ ಆಗ್ತಿದ್ದು. ಆಮೇಲೆ ನಮಗಿಂತ ರಾಜ್ಕುಮಾರೇ ಭಾಳ ಸಂತೋಷ, ಯಾಕೆಂದರೆ ಅವರೇ ತಯಾರಿ ಕೂತ್ಕೊಂಡ್ಬಿಡೋರು. ಸ್ಕ್ರಿಪ್ಟ್ನ ಮೊದಲೇ ಟೇಕ್ ಹೋಗೋದಕ್ಕೆ ಮುಂಚೆ ಕರೆದು ಕೂತ್ಕೊಂಡು, ಚಂದ್ರವರೇ ಬನ್ನಿ, ವಿಜಯಮುನಿ ಬನ್ನಿ, ಇದು ಓದ್ತಾರೆ ಕೇಳೋಣ, ಸೀನ್ ಓದೋರು. ನನ್ನ ಕತೆ ಕೇಳ್ಕೊಂಬಿಡ್ದು, ಏನು ಕತೆ, ನಾನು ಶ್ರೀಮಂತನ, ಬಡವನ, ಇವನ, ರುದ್ರಪ್ಪ, ಕೆಟ್ಟವನು, ಈಗ ಓದೋಣ, ನೀವು ಒಂದು ಸತಿ ಓದಿ, ನಾ ಒಂದು ಸತಿ ಓದ್ತೀನಿ, ಆ ಪಾತ್ರಗಳು ಓದ್ತಿರೋ. ನೀವು ಇಲ್ಲಿ ಓದ್ದಂಗೆ ಪಾತ್ರ ಮಾಡ್ತೀರಾ, ಅಲ್ಲಿ ಬೇರೆ ಥರ ಮಾಡ್ತೀರಾ ಅನ್ನೋರು ರಾಜ್ಕುಮಾರ್. ಸೊ ನೀವು ಹೆಂಗೆ ಮಾಡ್ತೀರಾ ನೀವು
ಇಲ್ಲಪ್ಪ ನಾನು ಇಲ್ಲಿ ಮಾಡ್ದಂಗೆ ಮಾಡ್ತೀನಿ ಅಂತಂದರೆ, ಸರಿ ನೀವು ಮಾಡ್ದಂಗೆ ಮಾಡಿ ಅಂತಂತಂದ್ರೆ ಆಮೇಲೆ ಹೇಳಿ ಇದೇ ಥರ ಅಲ್ಲಿ ಮಾಡ್ತೀರಾ ಗ್ಯಾರಂಟಿ? ಇಲ್ಲ ಇಲ್ಲ ಅಲ್ಲಿ ಒಂದು ಸ್ವಲ್ಪ ಉತ್ಸಾಹ ಬರುತ್ತಲ್ಲ, ಹಾಗೆ ನಾವು ಸಹ ನೀವು ಅಲ್ಲಿ ನೋಡ್ಕೊಂಡು ನಿಮ್ಮನ್ನು ಹೆಂಗೆ ಮಾಡ್ತೀರೋ ನೋಡ್ಕೊಂಡು ಅದಕ್ಕೆ ತಕ್ಕಂತೆ ಟ್ರೈ ಮಾಡ್ತೀವಿ ಅಂತ ರೇಗಿಸ್ತಿದ್ದು. ಹಾಗೆ ಪ್ರಾಕ್ಟೀಸ್ ಮಾಡೋವಾಗ ಕೂತ್ಕೊಳ್ತಿತ್ತು ಪಾತ್ರ. ನಾವು ಹಿಂಗೆ ಮಾಡುವ ರಾಜ್ಕುಮಾರ್ ಅನ್ನೋದು ಮರ್ತು ಬಿಡ್ತಿದ್ದೋ ನಾವು. ನಾನು ಚಂದ್ರು ಅನ್ನೋದು ಮರ್ತು ಬಿಡೋದು. ರುದ್ರಯ್ಯ ಅವ್ರದ್ದೇನೋ ಪಾತ್ರದ ಹೆಸರು, ಹಾಂ ಅವ್ರದ್ದೇನೋ ಒಂದು ಹೆಸರು, ಆ ಹೆಸರು ಅಜ್ಜಿದ್ದು ಬಂದ್ಬಿಡೋದು. ಆ ಪಾತ್ರಕ್ಕೆ ಹೋದಾಗ ಮೈ ಮೇಲೆ ಪ್ರಜ್ಞೆ ಇಲ್ದಂಗೆ ಕ್ಲೀನಾಗಿ ಆ್ಯಕ್ಟ್ ಮಾಡ್ತಿದ್ದು. ಭಾಳ ಸಂತೋಷ ಆಗ್ತಿತ್ತು ಅಭಿನಯ ಕಲಿಯೋದಕ್ಕೆ. ಬೇರೆ ಚಿತ್ರಗಳಲ್ಲೆಲ್ಲ ನಮಗೆ ಭಾಳ ಬರೆಯೋರು ಯಾರು ಬರೀತಾರೆ ಅನ್ನೋದು ಗೊತ್ತಿರೋದು, ಪಾತ್ರ ಯಾರ ಕೈಯಲ್ಲಿ ಮಾಡಿಸ್ತಿದ್ದಾರೆ ಡೈರೆಕ್ಟ್ರು ಅಂತ ಗೊತ್ತು, ನಮ್ಮ ಎದುರುಗಡೆ ಯಾರಿದ್ದಾರೆ ಅವ್ರಿಗೆ ಸಮ ನೋಡ್ಕೊಂಡು ನಾವು ಚಾಲೆಂಜ್ ಮಾಡಿ. ಈ ಉಮಾಶ್ರೀ ನನ್ನ ಜೊತೆ ಪಾತ್ರ ಮಾಡೋಕ್ಕೆ ಬರ್ತಿದ್ದಾರೆ ಅಂತ ಗೊತ್ತಾಗ್ಬಿಡುತ್ತೆ. ನಾನು ಪಾತ್ರ ಫಿಕ್ಸ್ ಮಾಡೋವಾಗಲೇ ಉಮಾಶ್ರೀ ಅಕ್ಕ ಮಾಡಿದ್ರೆ ಚೇಷ್ಟೆ ಜಾಸ್ತಿ ಇರುತ್ತೆ, ಅಂದರೆ ಚೇಷ್ಟೆ ಅಂದರೆ ಅಭಿನಯಕ್ಕೆ ಏನೇನು ತುಂಬ್ತಾರವರು, ನಾನು ಕೂಡ ಅದಕ್ಕೆ ಸಿದ್ಧ ಆಗಬೇಕು ಅಂತ ಹೋಗುವನೆ. ನನ್ನ ದೃಷ್ಟಕ್ಕೇನೋ ಗೊತ್ತಿಲ್ಲ, ಎಲ್ಲ ಆಕಸ್ಮಿಕವಾಗೇ ನಡೆದದ್ದು, ಅಂದರೆ ಪ್ಲ್ಯಾಂಡ್ ಅಲ್ಲ. ಅಲ್ಲಿಗೇನೋ ಮೂಡ್ ಬಂದು ಅದನ್ನೇ ಒಂದು ಆ್ಯಕ್ಟಿಂಗ್ ಥರ ಉಪಯೋಗಿಸ್ಕೊಂಡು, ಆಮೇಲೆ ಯಾರನ್ನ ನಾನು ನೋಡಿರ್ತೀವಲ್ಲ ಜನ ಬೀದಿನಲ್ಲಿ, ಮಾರ್ಕೆಟಲ್ಲಿ, ಬಸ್ಸಲ್ಲಿ ಕ್ಯಾರೆಕ್ಟರ್ಗಳು ನೋಡ್ಕೊಂಡಾಗ ಅದನ್ನು ಸ್ವಲ್ಪ ಅಳಿಸ್ಕೊಳ್ಳೋದು. ಯಾರೋ ಒಬ್ಬ ಅಂತಿರ್ತಾನೆ ಹಿಂಗೇನೋ ಮ್ಯಾನರಿಸಮ್ ಮಾಡ್ತಿರ್ತಾನೆ, ಯಾವಾಗಲೂ ಕೆರ್ಕೊತಿರ್ತಾನೆ, ಇಂಥವನ್ನೆಲ್ಲ ಅದಕ್ಕೆ ತುಂಬ್ಕೊತಿದ್ದೋ ಪಾತ್ರ.